ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ದಾಸವಾಳದ ಎಲೆಯ ದೋಸೆಯನ್ನು ಮಾಡಿ ತೋರಿಸ್ತಾ ಇರೋದು. ಈ ಒಂದು ದೋಸೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಉಪಯೋಗ ಇದೆ. ದೋಸೆ ಮಾಡೋದು ತುಂಬ ಸುಲಭ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾ ಇರ್ತೇನೆ, ಪಟ್ ಅಂತ ಮಾಡ್ಕೊಳ್ಬೋದು. ಇಲ್ಲೊಂದು 30 ದಾಸವಾಳದ ಎಲೆ ಇರ್ಬೋದು ಅಂದಾಜಲ್ಲಿ ನಾನು ತೊಗೊಬಂದಿರೋದು. ಮನೆಯಲ್ಲಿ ಆಗಿರುವಂಥ ದಾಸವಾಳದ ಎಲೆ ಇದು. ಕೆಂಪು ಹೂವಿನ ದಾಸವಾಳದ ಎಲೆ ಅದು. ಬಿಳಿದ ಹೂವಿನ ದಾಸವಾಳದ ಎಲೆಯನ್ನು ತೊಗೊಳ್ಬೋದು. ಕೆಂಪು ಮತ್ತು ಬಿಳಿಯ ದಾಸವಾಳದ ಹೂವಿನ ಎಲೆಯನ್ನು ತೊಗೊಳ್ಬೋದು. 2 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೆ. ಅದೇ ಥರ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೆ. ಉದ್ದಿನಬೇಳೆ ಜಾಸ್ತಿ ತೊಗೊಳ್ಬಾರ್ದು, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು 2 ಗ್ಲಾಸ್, ನಾನು 2 ಗ್ಲಾಸಿಗೆ 1 ಸ್ಪೂನ್ ತೊಗೊಂಡ್ರೆ, ನೀವು 4 ಗ್ಲಾಸ್ ತೊಗೊಂಡಿದ್ರೆ ಅಕ್ಕಿಯನ್ನು 1.5 ಅಥವಾ 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ತೊಗೊಳ್ಬೋದು. ಎರಡನ್ನು ಕೂಡ 4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ಚೆನ್ನಾಗಿ ನಾವು ಉದ್ದಿನ ದೋಸೆ ಮಾಡುವ ರೀತಿಯಲ್ಲೇ ಮಾಡ್ಕೊಳ್ಳೋದು. 4 ಗಂಟೆ ಮೊದಲು ನೆನೆಸ್ಕೊಂಡಿದ್ದೆ. ಈಗ ಇದನ್ನು ಉದ್ದಿನಬೇಳೆ ಮತ್ತು ದಾಸವಾಳದ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಅದನ್ನು ಮಿಕ್ಸಿ ಬೌಲಲ್ಲಿ ಉದ್ದಿನಬೇಳೆ ಮತ್ತು ದಾಸವಾಳದ ಎಲೆಯನ್ನು ರುಬ್ಕೊಳ್ತೇನೆ. ಈಗ ನೈಸಾಗಿ ರುಬ್ಕೊಳ್ಬೇಕು. ಇವೆರಡನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇರೋದು. ಇವೆರಡನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿದ ಮಿಕ್ಸರಣ್ಣವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಹಸಿರಾಗಿ ನೋಡ್ತಾ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಈಗ ಅಕ್ಕಿಯನ್ನು ಅದೇ ಬೌಲಿಗೆ ಹಾಕ್ಕೊಂಡು ರುಬ್ತಾ ಇದ್ದೆ. ಅಕ್ಕಿಯನ್ನು ತುಂಬ ನೈಸ್ ಮಾಡ್ಕೊಳ್ಬಾರ್ದು, ಹಾಗಂತ ತುಂಬ ತರಿನೂ ಬೇಡ. ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ನಿಮಗೆ ಮಿಕ್ಸಿ ಬೌಲಲ್ಲಿ ಕಾಣ್ತಾ ಇರ್ಬೋದು. ಈ ಹದದಲ್ಲಿ ರುಬ್ಕೊಳ್ಳಿ. ಎರಡನ್ನು ಈಗ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 7-8 ಗಂಟೆ ಇಟ್ಕೊಳ್ಬೇಕು. ನಾನು ರಾತ್ರಿ ರುಬ್ಬಿ ಬೆಳಿಗ್ಗೆ ದೋಸೆ ಮಾಡುವ ಟೈಮಲ್ಲಿ ದೋಸೆ ಮಾಡ್ಕೊಳ್ಳೋದು. ಈಗ ಇದನ್ನು ರಾತ್ರಿ ಮುಚ್ಚಿ ಸೈಡಲ್ಲಿ ಇಡ್ತೇನೆ. ಸ್ವಲ್ಪ ಮಿಕ್ಸಿ ಬೌಲನ್ನು ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿಟ್ಟಿದ್ದೆ. ನೀರು ಕೂಡ ಹಾಕಲಿಲ್ಲ ನಾನು ರಾತ್ರಿ, ನೋಡಿಕೊಂಡು ಬೆಳಿಗ್ಗೆ ಹಾಕ್ಕೊಳ್ಬೋದು. ಈಗ ದೋಸೆ ಮಾಡುವ ಟೈಮಲ್ಲಿ ಇದು ಉದ್ದಿನ ಹಿಟ್ಟು ಹೇಗೆ ಹುದುಗುತ್ತಲ್ಲ ಅದೇ ಥರ ಇದು ಕೂಡ ಹುದುಗುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈಗ ಬೆಳಿಗ್ಗೆ ನಾನು ದೋಸೆ ಮಾಡೋ ಟೈಮಲ್ಲಿ ನೋಡ್ತಾ ಇದ್ದೆ. 7-8 ಗಂಟೆ ನಾವು ಮುಚ್ಚಿ ಇಟ್ಟಾಗ ಚೆನ್ನಾಗಿ ಅನಿಸುತ್ತೆ. ಈಗ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ಥರ ನೀರು, ನಾವು ಬೇಕನ್ನಿಸಿದ್ರೆ ನೀರನ್ನು ಕೂಡ ಹಾಕ್ಕೊಳ್ಬೋದು. ನಾನು ರಾತ್ರಿ ಉಪ್ಪು ಮತ್ತು ನೀರು ಏನು ಹಾಕಲಿಲ್ಲ, ಹಾಗೇನೇ ರುಬ್ಬಿ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತೆಗೆದಿಟ್ಕೊಂಡಂಥ ನೀರನ್ನು ಹಾಕ್ಕೊಳ್ತೇನೆ. ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ದಪ್ಪನೂ ಬೇಡ, ತುಂಬ ತಿಳುವಾಗಿ ಮಾಡ್ಕೊಳ್ಬಾರ್ದು. ಉದ್ದಿನ ದೋಸೆಯ ಹಿಟ್ಟಿನ ಹದದಲ್ಲಿ ಮಾಡಿಕೊಂಡು, ಈಗ ಕಾವಲಿನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೆ. ಈಗ ಒಂದೊಂದು ದೋಸೆಯನ್ನು ಮಾಡ್ಕೊಳ್ಳೋಣ. ಈ ಒಂದು ದೋಸೆಯನ್ನು ನಾವು ತಿನ್ನೋದ್ರಿಂದ ತಲೆ ಕೂದಲಿಗೆ ತುಂಬ ಒಳ್ಳೆಯದು, ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ಅದೇ ಥರ ನಮ್ಮ ಸ್ಕಿನ್ ಹೊಳಪಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ, ದೇಹದಲ್ಲಿ ಹೀಟ್ ಆದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ತುಂಬಾ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆವಾಗವಾಗ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಈಗಂತೂ ದಾಸವಾಳದ ಎಲೆ ಎಲ್ಲ ಕಡೆ ಸಿಗುತ್ತೆ. ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ತುಂಬ ಒಳ್ಳೆಯದು. ಇವಾಗ ತುಂಬ ವೆರೈಟಿ ಸಿಗ್ಬೋದು, ಆದರೆ ಇವೆರಡು ದಾಸವಾಳದ ಎಲೆ ಹಿಂದಿನಿಂದ ಬಂದಂಥ ಒಂದು ವೆರೈಟಿ ಇದು. ಇದರಿಂದ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಈಗ ದೋಸೆ ಮಾಡಿ ಮೇಲ್ಗಡೆ ತುಪ್ಪವನ್ನು ಹಾಕಿದ್ದೆ ನಾನು. ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೋದು ನೀವು. ತುಪ್ಪ ಹಾಕೋದ್ರಿಂದ ಒಂದು ರುಚಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ತುಪ್ಪವನ್ನು ಹಾಕಿದ್ದೆ. ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಣ್ಣಾಗಿ ಗೂಡಾಗಿ ಬಂದಿದೆ ನೋಡಿ ದೋಸೆ. ಸಾಫ್ಟಾಗಿಯೂ ಇರುತ್ತೆ. ಈ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿದ್ದೆ ನಾನು. 2 ಕಡೆನೂ ಬೇಯಿಸ್ಕೊಳ್ಬೋದು. ಇಲ್ಲ ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ, 2 ಕಡೆ ಮಾಡಿಕೊಂಡ್ರೆ ಸ್ವಲ್ಪ ಗರಿಯಾಗಿ ಬರುತ್ತೆ. ಇದು ಎಲ್ಲ ದೋಸೆ ಮಾಡಿ ಆಗಿದೆ. ನಾನು ಇದ್ರ ಜೊತೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ನೀವು ಒಂದು ವೇಳೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಳ್ಬೋದು, ಸಾಂಬಾರು ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿದ್ರಲ್ಲಿ ಎಷ್ಟು ಈಸಿಯಾಗಿ ದಾಸವಾಳದ ದೋಸೆ ರೆಡಿಯಾಗಿದೆ. ನೀವು ಮಾಡಿಕೊಂಡು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆಲೂಗಡ್ಡೆ ಪಲ್ಯಗಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇದು. ಚಟ್ನಿ ಜೊತೆನೂ ಚೆನ್ನಾಗಿ ಅನಿಸುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.